ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಜೊತೆಲಿದ್ದೇನೆ. ಸರ್, ಈಗ ಕಳೆದ ಒಂದು ವಾರದಿಂದ ಅಧಿವೇಶನದ ಹೊರಗೆ ಹಾಗೂ ಒಳಗೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಲೇ ಇದ್ದೀರಾ. ಆದರೆ ಆ ಕಡೆಯಿಂದ ಒಂದಿಷ್ಟು ಕೂಡ ಆ ವಿಚಾರವನ್ನ ಮಾತನಾಡೋದಕ್ಕಾಗಲಿ ಅಥವಾ ಸ್ಪಷ್ಟೀಕರಣ ಕೊಡೋದಕ್ಕಾಗಲಿ ಸಿದ್ಧರಿಲ್ಲ. ಆದರೆ ಮತ್ತೊಂದು ಕಡೆಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇವೆ, ನಾಗೇಂದ್ರ ತಪ್ಪು ಮಾಡಿಲ್ಲ, ಅದೇ ಕಾರಣದಿಂದ ಅವ್ರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಅನೇಕ ಬಾರಿ ತಿಳಿಸಿದ್ರು. ಬಿಜೆಪಿ ಹಾಗೂ ಜೆಡಿಎಸ್ ಈ ಹೋರಾಟವನ್ನು ಮುಂದುವರಿಸಿರೋದು ಯಾಕೆ? ಇದು ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಕಾಂಗ್ರೆಸ್ನವರು, ನೀವು ಅವ್ರ ರಾಜೀನಾಮೆ ಮೊದಲು ಪಡೆದಿದ್ದು ಯಾಕೆ? ತಪ್ಪು ಮಾಡೇ ಇಲ್ವಲ್ಲ, ನೀವು ಯಾಕೆ ಅವರನ್ನು ರಾಜೀನಾಮೆ ಪಡೆದ್ರಿ? ಅನ್ಯಾಯ ಅಲ್ವಾ ಅವ್ರಿಗೆ? ನೀವು ಮಾಡಿದ್ದು ಕಾಂಗ್ರೆಸ್ನವರು ಅವ್ರಿಗೆ ಮಾಡಿದ್ದು ಅನ್ಯಾಯ ಅಲ್ವಾ? ಜೈಲಿಗೆ ಕಳಿಸಿದ್ದು ಅನ್ಯಾಯ ಅಲ್ವಾ? ಈಗಲೂ ಇನ್ನೂ ಕೇಸ್ ಅವ್ರ ಪೆಂಡಿಂಗೇ ಇದೆ, ಇದು ಅವ್ರಿಗೆ ಆದ ಅನ್ಯಾಯ ಅಲ್ವಾ? ಅಂದರೆ ಅನ್ಯಾಯ ನೀವೇ ಮಾಡಿದ್ರ? ಆದರೆ 187 ಕೋಟಿ ನುಂಗಿದ್ದು ಯಾರು? ಕಾಂಗ್ರೆಸ್ಸಾ ನಾಗೇಂದ್ರ ಅವರ? ಅಥವಾ ಅವರು ಇಬ್ಬರು ಸೇರಿಯಾ? ಅಥವಾ ಅವ್ರು ನುಂಗಿ ನಿಮಗೆ ಕೊಟ್ರ? ಅನೇಕ ಪ್ರಶ್ನೆಗಳಿವೆಯಲ್ಲ. ಈಗ ನಿಮ್ಮ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಹಿಂದೆ ಸದನದಲ್ಲೇ ಒಪ್ಕೊಂಡ್ರಲ್ಲ, 187 ಕೋಟಿ ಅಲ್ಲ, ಬರೀ 89 ಕೋಟಿ 62 ಲಕ್ಷ ಅದನ್ನೆಲ್ಲನೂ ರಿಕವರಿ ಮಾಡ್ತಿದ್ದೀವಿ. ಅಂದರೆ ರಿಕವರಿ ಮಾಡ್ತಿದ್ದೀವಿ ಅಂತಂದರೆ ಕಳ್ಳ ಸಿಕ್ಕಿಬಿದ್ದ, ನುಂಗಿದ್ದಾರು ಅಂತ ಸಿಕ್ಕಿಬಿದ್ರು. ಈಗ ಮಾಲ್ ವಾಪಸ್ ಕೊಟ್ಟರು, ಮಾಲ್ ವಾಪಸ್ ಕೊಟ್ರೆ ಅವನ ಮೇಲೆ ಕೇಸ್ ಇಲ್ವಾ? ಹಂಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಕಳ್ಳರನ್ನು ಹಿಡಿದು ಮಾಲ್ ವಾಪಸ್ ಕದ್ದ ಮಾಲನ್ನು ವಾಪಸ್ ತೊಗೊಂಡ್ರೆ ಇನ್ಮೇಲೆ ಯಾಕೆ ಕೇಸ್ ಹಾಕ್ಬೇಕು? ಅವರು ಬೇರೆಯವ್ರ ಮೇಲೆ ಯಾಕೆ ಜೈಲಿಗೆ ಕಳಿಸ್ಬೇಕು? ಈ ನೀತಿ ಕಾಂಗ್ರೆಸ್ದ? ಕದ್ದವನು ಕದ್ದ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ, ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಅದರಿಂದಾಗಿ ನೀವು ಅದರಲ್ಲಿ ಭಾಗಿಯಾಗಿದ್ದೀರಿ. ಈಗ ನಿಮ್ಮ ಹೆಸರು ಅವನು ಹೇಳಿಬಿಡ್ತಾನೆ ಅನ್ನೋ ಕಾರಣಕ್ಕೆ ನೀವು ಅವರನ್ನು ಇದಕ್ಕೆ ತೊಗೊಂಡಿದ್ದೀರಿ. ಅವ್ರ ಲೆಕ್ಕಾಚಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದಾಯ್ತು, ಜೈಲಿಗೆ ಹೋಗಿ ಬಂದಿದ್ದಾಯ್ತು, ಕ್ಲೀನ್ ಚಿಟ್ ತೆಗೆದುಕೊಂಡ್ಬಂದ್ರು ಕೂಡ ಇವತ್ತು ಹೋರಾಟ ಇದು ರಾಜಕೀಯ ಪ್ರೇರಿತ ಅಷ್ಟೇ. ಯಾಕಂದ್ರೆ ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತಗೊಂಡಿದ್ದು ನಾವು ಸಫಲ ಆದ್ವಿ, ಇಲ್ಲಿ ನನ್ನ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಜೆಡಿಎಸ್ ಪಣ ತೊಟ್ಟಿದ್ದಾರೆ ಅಂತಾರೆ. ಇದು ಬಂಡತನದ ಮಾತುಗಳು. ಅವ್ರಿಗೆ ಕ್ಲೀನ್ ಚಿಟ್ ಯಾರು ಕೊಟ್ಟಿರೋದು? ಯಾರು? ಸಿದ್ದರಾಮಯ್ಯ ಕೊಟ್ರ? ರಾಹುಲ್ ಗಾಂಧಿ ಕೊಟ್ರ? ಸೋನಿಯಾ ಗಾಂಧಿನ ಅಥವಾ ಪ್ರಿಯಾಂಕಾ ಗಾಂಧಿನ? ಕೋರ್ಟ್ ಕೊಟ್ಟಿದ್ಯಾ? ಕೋರ್ಟಲ್ಲಿ ಯಾಕೆ ಪೆಂಡಿಂಗ್ ಇದೆ ಕೇಸ್ಗಳು? ಇದು ಜನರ ಮುಂದೆ ಹೇಳಿದರೆ ನೀವು ಎಲ್ಲೋ ಹೇಳ್ಬಿಟ್ಟು ಮನೇಲಿ ಕೂತ್ಕೋತೀರಿ. ಜನರ ಮುಂದೆ ಏನಾದರೂ ಹೋದರೆ ಗುಡಿಸೋದೆಲ್ಲ ಕೈಗೆ ಬರ್ತದೆ. ಮೇಲೆ ಭ್ರಷ್ಟ ಸಚಿವನನ್ನ ಇಟ್ಕೊಂಡು ಯಾವ ರೀತಿ ಆಡಳಿತವನ್ನ ನೀಡ್ತೀರಾ ಆ ವ್ಯಕ್ತಿಯನ್ನ ಕೂಡಲೇ ಅಂದ್ರೆ ಸಂಪುಟದಿಂದ ವಜಾಗೊಳಿಸಬೇಕು ಅಥವಾ ಅವರ ರಾಜೀನಾಮೆನ ಪಡೆಯೋರ್ಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಈಗ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ KS ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.